ಸೂರ್ಯಕಾಂತಿಯು ರಾಜ್ಯದ ಬಹುಮುಖ್ಯ ಎಣ್ಣೆಕಾಳು ಬೆಳೆಯಾಗಿದ್ದು, ವರ್ಷದ 3 ಹಂಗಾಮುಗಳಲ್ಲೂ ಬೇಸಾಯ ಮಾಡಲು ಸೂಕ್ತವಾಗಿರುತ್ತದೆ. ಇದು ಅಲ್ಪ ಕಾಲಾವಧಿಯಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಮತ್ತು ಹೆಚ್ಚಿನ ಲಾಭ ಪಡೆಯುವಂತಹ ಬೆಳೆ. ಸೂರ್ಯಕಾಂತಿಯು ಶುಷ್ಕ ವಾತಾವರಣ ಮತ್ತು ಹವಾಮಾನದ ವೈಪರೀತ್ಯಗಳನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿದ್ದು, ಕಡಿಮೆ ಮಳೆ ಬೀಳುವ ಮತ್ತು ಪೂರ್ಣ ಮಳೆ ಆಶ್ರಯದಲ್ಲಿ ಬೇಸಾಯ ಮಾಡಲು ಸೂಕ್ತವಾಗಿದೆ. ಈ ಕಾರಣದಿಂದಾಗಿ ಸೂರ್ಯಕಾಂತಿ ಬೆಳೆಯು ನಮ್ಮ ರಾಜ್ಯದ ಎಣ್ಣೆಕಾಳು ಬೆಳೆಗಳ ವಿಸ್ತೀರ್ಣದಲ್ಲಿ ಮೊದಲನೆಯ ಸ್ಥಾನ ಗಳಿಸಿದ್ದು, ರಾಷ್ಟ್ರದಲ್ಲಿಯೇ ಹೆಚ್ಚಿನ ಪ್ರದೇಶ ಹೊಂದಿರುವ ರಾಜ್ಯವಾಗಿರುತ್ತದೆ. ಸೂರ್ಯಕಾಂತಿ ಬೀಜವು ಉತ್ತಮ ದರ್ಜೆಯ ಮತ್ತು ಪೌಷ್ಟಿಕದಾಯಕವಾದ ಎಣ್ಣೆ ಅಂಶ ಶೇಕಡ 40ರಿಂದ 42 ಹೊಂದಿದ್ದು, ಕಡಿಮೆ ಕೊಲೆಸ್ಟ್ರಾಲ್ ಯುಕ್ತ ಎಣ್ಣೆಯನ್ನು ಪೂರೈಸುವುದರಿಂದ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಿದ್ದು, ಹೆಚ್ಚು ಜನಪ್ರಿಯತೆ ಗಳಿಸಿರುತ್ತದೆ. ಕರ್ನಾಟಕದ 26 ಜಿಲ್ಲೆಗಳಲ್ಲಿ ಇದನ್ನು ಬೆಳೆಯಲಾಗುತ್ತಿದ್ದು, ಬಿಜಾಪುರ, ಬಾಗಲಕೋಟೆ, ರಾಯಚೂರು, ಬಳ್ಳಾರಿ, ಗುಲ್ಬರ್ಗ, ಕೊಪ್ಪಳ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಪ್ರಮುಖ ಜಿಲ್ಲೆಗಳಾಗಿವೆ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ 1980ರಲ್ಲಿ ಸಂಕರಣ ತಳಿಗಳ ಅಭಿವೃದ್ಧಿ ಕಾರ್ಯವನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಕೈಗೊಂಡು KBSH 1 ಸಂಕರಣ ತಳಿಯನ್ನು ರಾಷ್ಟ್ರಮಟ್ಟದಲ್ಲಿ ಬಿಡುಗಡೆ ಮಾಡಿರುತ್ತದೆ. ತದನಂತರ 2002ರಲ್ಲಿ KBSH 44 ಎಂಬ ಅಧಿಕ ಇಳುವರಿ ಸಂಕರಣ ತಳಿಗಳನ್ನು ರಾಷ್ಟ್ರಮಟ್ಟದಲ್ಲಿಯೂ ಮತ್ತು 2001ರಲ್ಲಿ KBSH 41 ಹಾಗೂ KBSH 42 ಮತ್ತು 2008ರಲ್ಲಿ KBSH 53 ಎಂಬ ಸುಧಾರಿತ ಸಂಕರಣ ತಳಿಗಳನ್ನು ರಾಜ್ಯ ಮಟ್ಟದಲ್ಲಿಯೂ ಬಿಡುಗಡೆ ಮಾಡಲಾಗಿದೆ. ಸೂರ್ಯಕಾಂತಿ ಬೀಜೋತ್ಪಾದನೆ ಕೈಗೊಳ್ಳುವ ರೈತರಿಗೆ ಮೂಲ ಹಾಗೂ ಪ್ರಮಾಣಿತ ಬೀಜೋತ್ಪಾದನಾ ತಾಂತ್ರಿಕತೆಗಳಿದ್ದು, ರೈತರಿಗೆ ಪ್ರಮಾಣಿತ ಬೀಜಗಳನ್ನು ಪೂರೈಕೆ ಮಾಡಲಾಗುತ್ತಿದ್ದು, ಇವುಗಳನ್ನು ಪಡೆಯುವ ಪೂರ್ವದಲ್ಲಿ 4 ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ತಾಯಿ ಬೀಜೋತ್ಪಾದನೆ, ತಳಿವರ್ಧಕ ಬೀಜೋತ್ಪಾದನೆ, ಮೂಲ ಬೀಜೋತ್ಪಾದನೆ ಮತ್ತು ಪ್ರಮಾಣಿತ ಬೀಜೋತ್ಪಾದನೆ. ಈ ಎಲ್ಲಾ ವರ್ಗಗಳ ಬೀಜೋತ್ಪಾದನೆಯ ಮುಖ್ಯ ಉದ್ದೇಶ ಗಂಡು ಮತ್ತು ಹೆಣ್ಣು ತಳಿಗಳ ಪರಿಶುದ್ಧತೆಯನ್ನು ಸಂಪೂರ್ಣವಾಗಿ ಕಾಪಾಡಿ ಪ್ರಮಾಣಿತ ಬೀಜೋತ್ಪಾದನೆಯಲ್ಲಿ ಉತ್ತಮ ಗುಣಮಟ್ಟದ ಸಂಕರಣ ತಳಿಗಳ ಬೀಜೋತ್ಪಾದನೆ ಕೈಗೊಳ್ಳುವುದು. ತಾಯಿ ಬೀಜೋತ್ಪಾದನೆಯನ್ನು ಸಣ್ಣ ಪ್ರಮಾಣದಲ್ಲಿ ತಳಿ ಅಭಿವೃದ್ಧಿಪಡಿಸಿದ ತಳಿ ತಜ್ಞರ ಸಮ್ಮುಖದಲ್ಲಿ ಕರಾರುವಾಕ್ಕಾದ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸುವ ಮೂಲಕ ಕೈಗೊಳ್ಳಲಾಗುತ್ತದೆ. ಹೀಗೆ ಉತ್ಪಾದಿಸಿದ ತಾಯಿ ಬೀಜದಿಂದ ತಳಿವರ್ಧಕ ಬೀಜವನ್ನು ಪಡೆಯಬಹುದಾಗಿದೆ. ಮೂಲ ಬೀಜೋತ್ಪಾದನೆಯಲ್ಲಿ ಹೆಣ್ಣು ತಳಿಯನ್ನು CMS-B ತಳಿಯ ಪರಾಗದಿಂದ ಪರಾಗಸ್ಪರ್ಶ ಮಾಡಿ ವೃದ್ಧಿಸಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಪ್ರಮಾಣಿತ ಬೀಜೋತ್ಪಾದನೆ ಕೈಗೊಳ್ಳಲು ಉಪಯೋಗಿಸಲಾಗುತ್ತದೆ. ಬೀಜೋತ್ಪಾದನೆಯಲ್ಲಿ ಅನುಸರಿಸಬೇಕಾದ ತಾಂತ್ರಿಕತೆಗಳು. ಬಿತ್ತನೆ ಕಾಲ. ಸೂರ್ಯಕಾಂತಿಯನ್ನು ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಎಲ್ಲಾ ಕಾಲದಲ್ಲಿ ಬೆಳೆಯಬಹುದಾಗಿದ್ದರೂ ಸೂಕ್ತ ಬಿತ್ತನೆ ಕಾಲವನ್ನು ಆಯಾ ಸ್ಥಳದ ಹವಾಮಾನ ಮತ್ತು ಮಳೆಯನ್ನು ಅವಲಂಬಿಸಿ ನಿರ್ಧರಿಸಲಾಗುತ್ತದೆ. ಈ ಬೆಳೆಯನ್ನು ಮುಂಗಾರಿನಲ್ಲಿ ಅಂದರೆ ಜೂನ್ ಜುಲೈ, ಹಿಂಗಾರಿನಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಡಿಸೆಂಬರ್ ಜನವರಿ ವೇಳೆಯಲ್ಲಿ ಬಿತ್ತನೆ ಮಾಡಬಹುದಾಗಿದೆ. ಬೇಸಿಗೆ ಹಾಗೂ ಹಿಂಗಾರಿನ ಬೆಳೆಗಳಿಂದ ಉತ್ತಮ ಗುಣಮಟ್ಟದ ಬೀಜ ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಭೂಮಿಯ ಆಯ್ಕೆ. ಸೂರ್ಯಕಾಂತಿಯನ್ನು ಎಲ್ಲ ತರಹದ ಮಣ್ಣುಗಳಲ್ಲಿ ಬೆಳೆಯಬಹುದಾದರೂ ನೀರು ಬಸಿದು ಹೋಗುವಂತಹ ಫಲವತ್ತಾದ ಮರಳು ಮಿಶ್ರಿತ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣಿನ ಭೂಮಿ ಈ ಬೆಳೆಗೆ ಸೂಕ್ತವಾದುದು. ಬೀಜೋತ್ಪಾದನಾ ತಾಕುಗಳ ನಡುವಿನ ಕನಿಷ್ಠ ಪ್ರತ್ಯೇಕತಾ ಅಂತರ. ದೂರದ ಅಂತರ ಮತ್ತು ಕಾಲದ ಅಂತರ. ದೂರದ ಅಂತರ. ಒಂದು ತಾಕಿನಿಂದ ಇನ್ನೊಂದು ತಾಕಿಗೆ ಕನಿಷ್ಠ 600ರಿಂದ 1000 ಮೀಟರ್ ದೂರವಿರಬೇಕು. ಕಾಲದ ಅಂತರ. ಈ ವಿಧಾನದಲ್ಲಿ ಬೀಜೋತ್ಪಾದನೆ ಕೈಗೊಳ್ಳಲಿರುವ ತಳಿಗಳು ಮತ್ತು ಅನ್ಯ ತಳಿಗಳು ಹೂ ಅರಳಲು ತೆಗೆದುಕೊಳ್ಳುವ ಕಾಲದ ವ್ಯತ್ಯಾಸದ ದಿವಸಗಳನ್ನು ಗಮನದಲ್ಲಿಟ್ಟುಕೊಂಡು ಈ ತಳಿಗಳು ಒಂದೇ ಸಮಯದಲ್ಲಿ ಹೂವಾಗದಂತೆ ನೋಡಿಕೊಳ್ಳಲು
ಸುಮಾರು 25ರಿಂದ 30 ದಿವಸಗಳ ಅಂತರದಲ್ಲಿ ಈ ತಳಿಗಳನ್ನು ಒಂದರ ನಂತರ ಮತ್ತೊಂದನ್ನು ಬಿತ್ತುವುದರಿಂದ ಬೀಜೋತ್ಪಾದನೆಯ ತಳಿಗಳ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಬೀಜೋತ್ಪಾದನೆಯಲ್ಲಿ ತಳಿ ಶುದ್ಧತೆ ಕಾಪಾಡಿಕೊಳ್ಳಲು ಬೀಜೋತ್ಪಾದನಾ ತಾಕಿನ ಸುತ್ತ ಅನ್ಯ ಸೂರ್ಯಕಾಂತಿ ತಳಿಗಳು ಇರದಂತೆ ಹಾಗೂ ಜೇನು ನೊಣಗಳು ಅನ್ಯ ತಳಿಗಳ ಪರಾಗವನ್ನು ಬೀಜೋತ್ಪಾದನಾ ತಾಕುಗಳಿಗೆ ತಂದು ಪರಾಗಸ್ಪರ್ಶ ಮಾಡದಂತೆ ಎಚ್ಚರ ವಹಿಸಬೇಕು. ಗಂಡು ತಳಿಯ ಪರಾಗವನ್ನು ಯಾವುದೇ ಕೀಟಗಳಾಗಲಿ ಜೇನುನೊಣಗಳಾಗಲಿ ಅಥವಾ ದುಂಬಿಗಳಾಗಲಿ ಕದ್ದುಕೊಂಡು ಹೋಗಿ ಅವು ಬೇರೆ ಅನ್ಯ ಪರಾಗಸ್ಪರ್ಶಗಳನ್ನು ಮಾಡದಂತೆ ತಡೀಬಹುದು. ಅದಕ್ಕೋಸ್ಕರ ನಾವು ಇದರೊಳಗೆ ನಮಗೆ ಬೇಕಾಗುವಂಥ ಪರಾಗವನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಕೃತಕ ಪರಾಗಸ್ಪರ್ಶ ಮಾಡೋದ್ರಿಂದ ನಮಗೆ ಹೆಚ್ಚು ಇಳುವರಿ ಬರೋದರಿಂದ ಮತ್ತು ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಬರೋದ್ರಿಂದ ಈ ಥರ ನಾವು ಹೂ ಬಿಟ್ಟ ತಕ್ಷಣ ಸೂರ್ಯಕಾಂತಿಗೆ ನಾವು ಗಂಡು ತಳಿಗಳ ತಾಕುಗಳಲ್ಲಿ ಎಲ್ಲದಕ್ಕೂ ಕವರ್ಗಳನ್ನ ಅಥವಾ ಚೀಲಗಳನ್ನು ಹಾಕಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಪೋಷಕಾಂಶಗಳ ನಿರ್ವಹಣೆ. ಸದೃಢ ಬೆಳೆಗೆ ಉತ್ತಮ ಪೋಷಕಾಂಶಗಳು ಅವಶ್ಯಕ. ಸೂರ್ಯಕಾಂತಿ ಬಿತ್ತನೆಗೆ 2 ರಿಂದ 3 ವಾರದ ಮೊದಲು ಎಕರೆಗೆ 2.5 ರಿಂದ 3 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಶಿಫಾರಸು ಮಾಡಿರುವ 24, 36, 24 ಕೆಜಿ ಅನುಪಾತದಲ್ಲಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್ ರಸಗೊಬ್ಬರಗಳನ್ನು 50% ಸಾರಜನಕ, ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷ್ ರಸಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ಮೂಲ ಗೊಬ್ಬರವಾಗಿ ಸಾಲಿನಲ್ಲಿ ಸೇರಿಸಬೇಕು. ಉಳಿದ ಅರ್ಧ ಪ್ರಮಾಣದ ಸಾರಜನಕವನ್ನು ಬಿತ್ತನೆ ಮಾಡಿದ 30 ರಿಂದ 35 ದಿವಸಗಳ ನಂತರ ಮೇಲು ಗೊಬ್ಬರವಾಗಿ ಕೊಟ್ಟು ಮಣ್ಣನ್ನು ಏರು ಹಾಕಬೇಕು. ಹೂ ಅರಳುವ ಸಮಯದಲ್ಲಿ ಬೋರಾನ್ ಎಂಬ ಲಘು ಪೋಷಕಾಂಶವನ್ನು ಬೋರಾಕ್ಸ್ ರೂಪದಲ್ಲಿ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಬೆರೆಸಿ ತೆನೆಯ ಮೇಲೆ ಸಿಂಪಡಿಸುವುದರಿಂದ ಕಾಳು ಕಟ್ಟುವಿಕೆ ಜಾಸ್ತಿಯಾಗುವುದರ ಜೊತೆಗೆ ಕಾಳಿನ ತೂಕ ಮತ್ತು ಇಳುವರಿಯಲ್ಲಿ ಹೆಚ್ಚಳ ಕಂಡುಬರುತ್ತದೆ. ಮೂಲ ಹಾಗೂ ಪ್ರಮಾಣಿತ ಬೀಜೋತ್ಪಾದನೆಗೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ಬಳಸಬೇಕು. ಮೂಲ ಬೀಜೋತ್ಪಾದನೆಯಲ್ಲಿ ಹೆಣ್ಣು ತಳಿ ಹೆಕ್ಟೇರಿಗೆ 3.75 ಕೆಜಿ, ಗಂಡು ತಳಿ ಸಿಎಂಎಸ್ ಬಿ ಹೆಕ್ಟೇರಿಗೆ 1.25 ಕೆಜಿ. ಪ್ರಮಾಣಿತ ಬೀಜೋತ್ಪಾದನೆಯಲ್ಲಿ ಹೆಣ್ಣು ತಳಿ ಹೆಕ್ಟೇರ್ಗೆ 3.75 ಕೆಜಿ, ಗಂಡು ತಳಿ ಹೆಕ್ಟೇರ್ಗೆ 1.25 ಕೆಜಿ. ಬೀಜೋಪಚಾರ. ಇತ್ತೀಚಿನ ದಿನಗಳಲ್ಲಿ ಸೂರ್ಯಕಾಂತಿಯ ನಂಜು ರೋಗವು ಬೆಳೆಯನ್ನು ಅಧಿಕವಾಗಿ ಬಾಧಿಸುತ್ತಿದ್ದು ಬೆಳೆಯ ಯಾವುದೇ ಹಂತದಲ್ಲಾದರೂ ಕಾಣಿಸಬಹುದಾಗಿದ್ದು ಸೂರ್ಯಕಾಂತಿ ಬೆಳೆಯ ಇಳುವರಿ ಪೂರ್ತಿಯಾಗಿ ನಾಶವಾಗಿರುವ ಉದಾಹರಣೆಗಳಿವೆ. ಸೂರ್ಯಕಾಂತಿ ಬೆಳೆಯಲ್ಲಿ ಬೀಜದ ಮೂಲಕ ಹರಡುವ ರೋಗಗಳ ಹತೋಟಿಗೆ ಥೈರಾಮ್ ಅಥವಾ ಕ್ಯಾಪ್ಟಾನ್ ಅನ್ನು ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ 2 ಗ್ರಾಂನಂತೆ ಉಪಚರಿಸಬೇಕು. ಸೂರ್ಯಕಾಂತಿಗೆ ಇತ್ತೀಚಿನ ದಿನಗಳಲ್ಲಿ ನಂಜಾನು ರೋಗದ ಬಾಧೆ ಅಧಿಕವಾಗಿದೆ. ಈ ನಂಜಾನು ರೋಗ ಯಾವುದೇ ಹಂತದಲ್ಲೂ ಬಂದರೂ ನಮಗೆ ಇಳುವರಿ ಬರಲ್ಲ, ಕಾಳು ಕಟ್ಟೋದಿಲ್ಲ. ಆದ್ದರಿಂದ ನಾವು ಈ ರೋಗವನ್ನು ನಿಯಂತ್ರಿಸಬೇಕು. ಬಿತ್ತನೆಗೆ ಮುಂಚೆಯೇ ಬೀಜೋಪಚಾರ ಮಾಡಬೇಕು. ಇಮಿಡೋಕ್ಲೋಪಿಡ್ ಎಂಬ ಒಂದು ಔಷಧಿ ಇದೆ. ಈ ಔಷಧಿಯನ್ನು 4 ml ಅಂತೆ 1 ಕೆಜಿ ಬೀಜಕ್ಕೆ ಉಪಯೋಗಿಸಬೇಕು. ಈ ರೀತಿ ಉಪಚಾರ ಮಾಡಿ ಬೀಜವನ್ನು ಬಿತ್ತುವುದರಿಂದ ನಾವು ಈ ರೋಗವನ್ನು ನಿಯಂತ್ರಿಸಬಹುದು. ಬಿತ್ತನೆಯ ಅಂತರ ಮತ್ತು ವಿಧಾನ. ಬಿತ್ತನೆಗೆ 60 ಸೆಂಟಿಮೀಟರ್ ಅಂತರದಲ್ಲಿ ಸಾಲುಗಳನ್ನು ಮಾಡಬೇಕು. ಸಾಲಿನಲ್ಲಿ ಬೀಜದಿಂದ ಬೀಜಕ್ಕೆ 30 ಸೆಂಟಿಮೀಟರ್ ಅಂತರದಲ್ಲಿ 2 ರಿಂದ 3 ಬೀಜಗಳನ್ನು 1 ಅಂಗುಲ ಆಳವನ್ನು ಮೀರದಂತೆ ಬಿತ್ತಬೇಕು. ಬೀಜ ಮೊಳಕೆ ಬಂದ 10 ರಿಂದ 15 ದಿನಗಳ ಒಳಗೆ ನಿರ್ದಿಷ್ಟ ಸಂಖ್ಯೆಯ ಸಸಿಗಳನ್ನು ಕಾಪಾಡಿಕೊಳ್ಳಲು ಪ್ರತಿ ಗುಣಿಯಲ್ಲಿ ಆರೋಗ್ಯವಂತ 1 ಗಿಡವನ್ನು ಬಿಟ್ಟು ಉಳಿದವುಗಳನ್ನು ತೆಗೆಯಬೇಕು. ಬೀಜೋತ್ಪಾದನಾ ತಾಕಿನಲ್ಲಿ ಗಂಡು ಮತ್ತು ಹೆಣ್ಣು ತಳಿಗಳ ಬೀಜವನ್ನು ಬಿತ್ತುವ ದಿನಗಳ ಅಂತರ, ಸಂಕರಣ ತಳಿಗಳ ಹೆಣ್ಣು ಮತ್ತು ಗಂಡು ತಳಿಗಳ ಹೂ ಬಿಡುವ ಅವಧಿಯು ಬೇರೆ ಬೇರೆಯಾಗಿರುತ್ತದೆ. ಬಿತ್ತನೆ ಕ್ರಮ. ಗಂಡು ತಳಿಯನ್ನು ಹೆಣ್ಣು ತಳಿಗಿಂತ 7 ದಿವಸ ಮೊದಲೇ ಬಿತ್ತುವುದು. ಗಂಡು ತಳಿಯನ್ನು ಹೆಣ್ಣು ತಳಿಗಿಂತ 8 ರಿಂದ 10 ದಿವಸ ಮೊದಲೇ ಬಿತ್ತುವುದು. ಗಂಡು ತಳಿಯನ್ನು ಹೆಣ್ಣು ತಳಿಗಿಂತ 8 ರಿಂದ 10 ದಿವಸ ಮೊದಲೇ ಬಿತ್ತುವುದು. ಗಂಡು ತಳಿಯನ್ನು ಹೆಣ್ಣು ತಳಿಗಿಂತ 3 ರಿಂದ 5 ದಿವಸ ಮೊದಲೇ ಬಿತ್ತುವುದು. ಹೆಣ್ಣು ತಳಿಯನ್ನು
ಗಂಡು ತಳಿಗಿಂತ 3 ದಿವಸ ಮೊದಲೇ ಬಿತ್ತುವುದು. ಪ್ರಮಾಣಿತ ಬೀಜೋತ್ಪಾದನೆಯಲ್ಲಿ 2 ವಿಧಾನ: ಸಾಲು ಅನುಪಾತ ವಿಧಾನ ಹಾಗೂ ಪ್ರತ್ಯೇಕ ಕ್ಷೇತ್ರ ವಿಂಗಡಣಾ ವಿಧಾನ. ಪ್ರತ್ಯೇಕ ಕ್ಷೇತ್ರ ವಿಂಗಡಣಾ ವಿಧಾನ ಸುಧಾರಿತ ಮಾದರಿಯಾಗಿದ್ದು, ಮೂಲ ಅಥವಾ ಪ್ರಮಾಣಿತ ಬೀಜೋತ್ಪಾದನೆಯ ತಾಕನ್ನು 2 ಪ್ರತ್ಯೇಕ ಭಾಗಗಳಲ್ಲಿ 3 ಹೆಣ್ಣು ಹಾಗೂ 1 ಗಂಡು ತಳಿ ಅನುಪಾತದಲ್ಲಿ ಬೇರೆ ಬೇರೆ ತಾಕುಗಳಲ್ಲಿ ಬಿತ್ತನೆ ಮಾಡಬೇಕು. ಕಟಾವು ಸಮಯದಲ್ಲಿ ಗಂಡು ತಳಿಯನ್ನು ಮೊದಲು ಕಟಾವು ಮಾಡಬೇಕು. ರೈತರು ತಮಗೆ ಕೊಟ್ಟ ಹೈಬ್ರಿಡ್ ತಳಿಗಳಲ್ಲಿ, ಸಂಕರಣ ತಳಿಗಳಲ್ಲಿ ಯೂನಿಫಾರ್ಮಿಟಿ ಇಲ್ಲ, ಒಂದೇ ಎತ್ತರ ಬರೋದಿಲ್ಲ, ಗಿಡ್ಡಕ್ಕೆ ಬರ್ತವೆ, ಎತ್ತರಕ್ಕೆ ಬರ್ತವೆ, ಆಮೇಲೆ ಒಂದೇ ಸಾರಿ ಫ್ಲವರ್ ಆಗಲ್ಲ, ವೇರಿಯೇಷನ್ ಇರುತ್ತೆ ಅಂತ ಕಾರಣಗಳನ್ನು ಕೇಳಿ ಕೆಲವು ಇಳುವರಿ ಅಥವಾ ಎಣ್ಣೆ ಅಂಶದ ಎಲ್ಲವನ್ನು ಕೇಳೋದ್ರಿಂದ ಅದನ್ನು ನಾವು ಶುದ್ಧತೆ ಮಾಡೋಕ್ಕೋಸ್ಕರ ಈ ಸ್ಟೇಜ್ನಲ್ಲಿ ತಾಯಿ ಬೀಜೋತ್ಪಾದನೆಯಲ್ಲಿ ನಾವು ಅದನ್ನು ಪರಿಶುದ್ಧತೆಯನ್ನು 100ಕ್ಕೆ 100 ಭಾಗ ಪರಿಶುದ್ಧತೆಯನ್ನು ಮಾಡಬೇಕಾಗ್ತದೆ. ಕಳೆ ನಿಯಂತ್ರಣ. ಲ್ಯಾಸೋ ಕಳೆನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 4 ಮಿಲಿಲೀಟರ್ನಂತೆ ಬೆರೆಸಿ ಬಿತ್ತನೆ ಮಾಡಿದ ದಿವಸ ಅಥವಾ ಮರುದಿವಸ ಹಸಿ ಮಣ್ಣಿನ ಮೇಲೆ ಸಿಂಪಡಿಸುವುದರಿಂದ ಕಳೆ ನಿಯಂತ್ರಿಸಬಹುದು. ನೀರು ನಿರ್ವಹಣೆ. ಮಣ್ಣು ಹಾಗೂ ಹವಾಮಾನವನ್ನವಲಂಬಿಸಿ ಅವಶ್ಯಕತೆಗನುಗುಣವಾಗಿ ನೀರು ಹಾಯಿಸಬೇಕು. ಗಿಡದ ಬೆಳವಣಿಗೆಯಲ್ಲಿ ಮುಖ್ಯ ಹಂತಗಳಾದ ಮೊಳಕೆಯೊಡೆಯುವಿಕೆ, ಮೊಗ್ಗು ಅರಳುವಿಕೆ ಮತ್ತು ತೆನೆಯಲ್ಲಿ ಕಾಳು ಕಟ್ಟುವಿಕೆಯ ಸಮಯದಲ್ಲಿ ತೇವಾಂಶದ ಕೊರತೆಯಾಗದಂತೆ ನೋಡಿಕೊಳ್ಳುವುದು ಅತಿ ಮುಖ್ಯ. ಕೈಯಿಂದ ಕೃತಕ ಪರಾಗಸ್ಪರ್ಶ. ಸೂರ್ಯಕಾಂತಿಯು ಪರಕೀಯ ಪರಾಗಸ್ಪರ್ಶ ಗುಂಪಿಗೆ ಸೇರಿದ ಬೆಳೆ. ಇದರ ಪರಾಗ ಸ್ವಲ್ಪ ಭಾರವಾಗಿರುವುದರಿಂದ ಗಾಳಿಯ ಮೂಲಕ ಪರಾಗಸ್ಪರ್ಶವಾಗುವುದಿಲ್ಲ. ಆದ್ದರಿಂದ ಬೀಜೋತ್ಪಾದನಾ ತಾಕುಗಳಲ್ಲಿ ಕೈಯಿಂದ ಕೃತಕ ಪರಾಗಸ್ಪರ್ಶ ಕಡ್ಡಾಯವಾಗಿ ಮಾಡಲೇಬೇಕು. ಗಂಡು ತಳಿಯ ಪರಾಗವನ್ನು ಶೇಖರಿಸಿ ಅರಳಿದ ಹೆಣ್ಣು ತಳಿಯ ಹೂವಿನ ಮೇಲೆ ಮೃದುವಾಗಿ ಕುಂಚ, ತೆಳುವಾದ ಬಟ್ಟೆ ಇವುಗಳ ಮೂಲಕ ಪರಾಗವನ್ನು ಸವರಬೇಕು. ಈ ಪ್ರಕ್ರಿಯೆ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನದವರೆಗೆ ಸುಮಾರು 8 ರಿಂದ 10 ದಿನಗಳವರೆಗೆ ಅಥವಾ ಹೆಣ್ಣು ಹೂಗಳ ಪರಾಗಸ್ಪರ್ಶ ಕ್ರಿಯೆ ಪೂರ್ತಿಯಾಗುವವರೆಗೆ ಪರಾಗಸ್ಪರ್ಶ ಮಾಡಬೇಕು. ಗಂಡು ತಳಿಗಳಲ್ಲಿ ಪರಾಗದ ಉತ್ಪತ್ತಿಯ ಪ್ರಮಾಣ ಕಡಿಮೆಯಾದ ಸಂದರ್ಭದಲ್ಲಿ ದಿನ ಬಿಟ್ಟು ದಿನ ಸಹ ಪರಾಗಸ್ಪರ್ಶ ಮಾಡಬಹುದಾಗಿದೆ. ಜೇನುನೊಣಗಳು ಪರಾಗ ಹೊತ್ತೊಯ್ಯುವುದನ್ನು ತಡೆಯಲು ಮತ್ತು ಹೆಚ್ಚಿನ ಪರಾಗ ಪಡೆಯಲು ಹೂಗಳನ್ನು ಗಾಳಿಯಾಡುವ ತೆಳು ಬಟ್ಟೆಯ ಚೀಲಗಳಿಂದ ಮುಚ್ಚಿ ಪ್ರತಿ ದಿವಸ ಪರಾಗ ಸಂಗ್ರಹಿಸಿ ಹೆಚ್ಚು ಹೆಣ್ಣು ಹೂಗಳಿಗೆ ಪರಾಗಸ್ಪರ್ಶ ಮಾಡಬಹುದು. ಬೆರಕೆ ಗಿಡಗಳನ್ನು ತೆಗೆಯುವುದು. ಮೂಲ ಮತ್ತು ಪ್ರಮಾಣಿತ ಬೀಜೋತ್ಪಾದನೆ ಮಾಡುವ ತಾಕುಗಳಲ್ಲಿ ಹೂ ಅರಳಿದ ತಕ್ಷಣ ಹೆಣ್ಣು ಮತ್ತು ಗಂಡು ಸಾಲುಗಳಲ್ಲಿ ಇರಬಹುದಾದ ಅನಪೇಕ್ಷಿತ ಗಿಡಗಳು, ಇತರ ಕಳೆ ಗಿಡಗಳು, ರೋಗಪೀಡಿತ ಗಿಡಗಳನ್ನು ತೆಗೆಯಬೇಕು. KBSH 44 ಸಂಕರಣ ತಳಿಯ ಮೂಲ ಬೀಜೋತ್ಪಾದನೆಯ ತಾಕಿನಲ್ಲಿ ತಳಿಯ ಪರಾಗವು ಬಿಳಿಯ ಬಣ್ಣದಾಗಿರುತ್ತದೆ. ಆದುದರಿಂದ ಈ ಬೀಜೋತ್ಪಾದನಾ ತಾಕುಗಳಲ್ಲಿ ಹಳದಿ ಬಣ್ಣದ ಪರಾಗವಿರುವ ಗಿಡಗಳನ್ನು ತೆಗೆಯಬೇಕು. ಕಟಾವು. ಸೂರ್ಯಕಾಂತಿ ಬೆಳೆಯು ಸಾಮಾನ್ಯವಾಗಿ 90 ರಿಂದ 100 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಹೂವಿನ ತೆನೆಯ ಹಿಂಭಾಗ ನಿಂಬೆ ಅಥವಾ ಹಳದಿ ಬಣ್ಣಕ್ಕೆ ತಿರುಗಿದಾಗ ಬೆಳೆಯನ್ನು ಕಟಾವು ಮಾಡುವುದು ಸೂಕ್ತ. ಮೊದಲು ಗಂಡು, ನಂತರ ಹೆಣ್ಣು ತಳಿಯನ್ನು ಕಟಾವು ಮಾಡಿ ಬೀಜವನ್ನು ಬೇರ್ಪಡಿಸಿ ಒಣಗಿಸಿ ಬೇರೆ ಸ್ಥಳದಲ್ಲಿಡಬೇಕು. ಕಟಾವಿನ ನಂತರ ತೆನೆಗಳನ್ನು ಗುಡ್ಡೆ ಹಾಕದೆ ನೆಲದ ಮೇಲೆ ತೆಳುವಾಗಿ ಹರಡುವುದು ಒಳ್ಳೆಯದು. ಕಟಾವಿನ ನಂತರ ಕೀಟ, ರೋಗ ಹರಡದಂತೆ ಹಾಗೂ ಹೆಚ್ಚಿನ ಮೊಳಕೆ ಪ್ರಮಾಣವನ್ನು ಪಡೆಯಲು ಬೀಜವನ್ನು 8% ರಿಂದ 10% ತೇವಾಂಶವಿರುವಂತೆ ಒಣಗಿಸಿ ನಂತರ ಶೇಖರಿಸಿಡಬೇಕು. ಸಾಮಾನ್ಯವಾಗಿ ಬೀಜೋತ್ಪಾದನಾ ತಾಕಿನಿಂದ ಎಕರೆಗೆ ಸುಮಾರು 3.5 ರಿಂದ 4 ಕ್ವಿಂಟಾಲ್ ಸಂಕರಣ ತಳಿಯ ಬೀಜವನ್ನು ಪಡೆಯಬಹುದು. ಮೂಲ ಬೀಜೋತ್ಪಾದನೆ ಮತ್ತು ಪ್ರಮಾಣಿತ ಬೀಜೋತ್ಪಾದನೆಯನ್ನು ರೈತರು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ, ರಾಜ್ಯ ಬೀಜ ನಿಗಮ, ರಾಷ್ಟ್ರೀಯ ಬೀಜ ನಿಗಮ ಮತ್ತು ಇನ್ನಿತರ ಸರ್ಕಾರಿ ಬೀಜೋತ್ಪಾದನಾ ಸಂಸ್ಥೆಗಳಲ್ಲಿ ಉತ್ಪಾದಿಸಲಾಗುತ್ತಿದ್ದು, ಈ ಎರಡೂ ಮಾದರಿಯ ಬೀಜೋತ್ಪಾದನೆಯು ಕರ್ನಾಟಕ ರಾಜ್ಯ ಬೀಜ ಪ್ರಮಾಣದ ಸಂಸ್ಥೆಯ ಪರಿವೀಕ್ಷಣೆಗೊಳಪಟ್ಟಿದ್ದು, ಬೀಜ ಪ್ರಮಾಣದ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಉತ್ತೀರ್ಣಗೊಳ್ಳಲೇಬೇಕು.
ಈ ಎಲ್ಲಾ ಬೀಜೋತ್ಪಾದನಾ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಪರಿಶುದ್ಧ ಹಾಗೂ ಉತ್ತಮ ಗುಣಮಟ್ಟದ ಸಂಕರಣ ತಳಿಗಳ ಬೀಜವನ್ನು ಉತ್ಪಾದಿಸಿ ರೈತರಿಗೆ ಒದಗಿಸುವುದರಿಂದ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ವಾಣಿಜ್ಯ ಬೆಳೆಯಲ್ಲಿ ಎಕರೆಗೆ ಖುಷ್ಕಿ ಪ್ರದೇಶದಲ್ಲಿ 6 ಕ್ವಿಂಟಾಲ್, ನೀರಾವರಿ ಆಶ್ರಯದಲ್ಲಿ 10 ರಿಂದ 12 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ಪಡೆಯಬಹುದಾಗಿದೆ.